ಈ ವೆಂಕಟನಾಥರಲ್ಲಿಯೂ ಕೂಡ ಹಣೆಯ ಮೇಲ್ಭಾಗದಲ್ಲಿ 3 ಗೆರೆಗಳು ತೋರ್ತಾ ಇದೆ. ಈ 3 ಗೆರೆಗಳು ಯಾವುದರ ಪ್ರತಿಬಿಂಬ, ಯಾವುದರ ಪ್ರತೀಕ ಅಂತ ವಿಚಾರವನ್ನ ಮಾಡ್ತಾ ಇದ್ದರೆ ಅದಕ್ಕೋಸ್ಕರ ಕವಿಗಳೇ ಹೇಳ್ತಾ ಇದ್ದಾರೆ, ಪರಮಾತ್ಮನ 3 ರೂಪದ ಪ್ರತೀಕದಂತೆ ಆ 3 ರೇಖೆಗಳು ಇದ್ದಾವೆ. ಯಾವುದು ಪರಮಾತ್ಮನ 3 ರೂಪ? ಅನೇಕ ಪರಮಾತ್ಮನ ರೂಪಗಳಿದೆ. ಮತ್ಸ್ಯಾದಿ 10 ಅವತಾರಗಳು, ವಾಸುದೇವಾದಿ 5 ರೂಪಗಳು, ಕೇಶವಾದಿ 24 ರೂಪಗಳು, ವಿಶ್ವಾದಿ 1000 ರೂಪಗಳು. ಹೀಗೆ ಪರಮಾತ್ಮನ ಅನೇಕ ರೂಪಗಳು ಇರಬೇಕಾದರೆ ಆ 3 ರೇಖೆಗಳು ಯಾವ ಪರಮಾತ್ಮನ 3 ರೂಪಗಳನ್ನ ಪ್ರತಿನಿಧಿಸುತ್ತೆ ಅಂತ ಆಲೋಚನೆ ಮಾಡಿದ್ದಾಗ ಪರಮಾತ್ಮನ ಇನ್ನೂ 3 ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ ಅಂತ ಪರಮಾತ್ಮನ 3 ರೂಪಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ಶ್ಲೋಕದಲ್ಲಿ ಅವರ ಕುತ್ತಿಗೆಯಲ್ಲಿ 3 ರೇಖೆಗಳು ತೋರ್ತಾ ಇದೆ. ಆ 3 ರೇಖೆಗಳು ಹೇಗಿದ್ದಾವೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದೆ. ಉಪೇಯುಷೋ ಜಾಗರದಾಯಿನೋ ಹರೇಃ ಹೃದಂಬುಜಾ ದಕ್ಷಿತತೋ ಹೃದಂಬುಜಂ ಅಮುಷ್ಯ ಕಂಠಸ್ಥಿತ ತೈಜಸಾತ್ಮನೋ ಗೃಹಾಣಿ ರೇಖಾತ್ರಿತಯಂ ಗಲಾಂತರೇ. ಪ್ರತಿಯೊಬ್ಬ ಮನುಷ್ಯನ ಹಣೆಯಲ್ಲಿ, ಕುತ್ತಿಗೆಯಲ್ಲಿ, ಹೊಟ್ಟೆಯಲ್ಲಿ ಅನೇಕ ತರಹದ ರೇಖೆಗಳನ್ನ ನಾವು ನೋಡ್ತೇವೆ. ಮಹಾತ್ಮರಲ್ಲಿ ಕುತ್ತಿಗೆಯಲ್ಲಿ 3 ಗೆರೆ, ಹಾಗೆ ಹೊಟ್ಟೆಯಲ್ಲಿ 3 ಗೆರೆ ರೇಖೆಗಳು ಇರ್ತಾವೆ ಅಂತ ಶಾಸ್ತ್ರಗಳ ನಿರೂಪಣೆಯನ್ನ ಮಾಡ್ತಾರೆ. ಈ ವೆಂಕಟನಾಥರಲ್ಲಿಯೂ ಕೂಡ ಹಣೆಯ ಮೇಲ್ಭಾಗದಲ್ಲಿ 3 ಗೆರೆಗಳು ತೋರ್ತಾ ಇದೆ. ಈ 3 ಗೆರೆಗಳು ಯಾವುದರ ಪ್ರತಿಬಿಂಬ, ಯಾವುದರ ಪ್ರತೀಕ ಅಂತ ವಿಚಾರವನ್ನ ಮಾಡ್ತಾ ಇದ್ದರೆ ಅದಕ್ಕೋಸ್ಕರ ಕವಿಗಳೇ ಹೇಳ್ತಾ ಇದ್ದಾರೆ, ಪರಮಾತ್ಮನ 3 ರೂಪದ ಪ್ರತೀಕದಂತೆ ಆ 3 ರೇಖೆಗಳು ಇದ್ದಾವೆ. ಯಾವುದು ಪರಮಾತ್ಮನ 3 ರೂಪ? ಅನೇಕ ಪರಮಾತ್ಮನ ರೂಪಗಳಿದೆ. ಮತ್ಸ್ಯಾದಿ 10 ಅವತಾರಗಳು, ವಾಸುದೇವಾದಿ 5 ರೂಪಗಳು, ಕೇಶವಾದಿ 24 ರೂಪಗಳು, ವಿಶ್ವಾದಿ 1000 ರೂಪಗಳು. ಹೀಗೆ ಪರಮಾತ್ಮನ ಅನೇಕ ರೂಪಗಳು ಇರಬೇಕಾದರೆ ಆ 3 ರೇಖೆಗಳು ಯಾವ ಪರಮಾತ್ಮನ 3 ರೂಪಗಳನ್ನ ಪ್ರತಿನಿಧಿಸುತ್ತೆ ಅಂತ ಆಲೋಚನೆ ಮಾಡಿದ್ದಾಗ ಪರಮಾತ್ಮನ ಇನ್ನೂ 3 ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ ಅಂತ ಪರಮಾತ್ಮನ 3 ರೂಪಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ವಿಶ್ವನಾಮಕ ಪರಮಾತ್ಮ ಜಾಗ್ರತ ಅವಸ್ಥೆಗೆ ಅವನು ನಿಯಾಮಕನಾಗಿದ್ದಾನೆ. ಅಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಪ್ರತಿನಿತ್ಯ 3 ಅವಸ್ಥೆಗಳನ್ನ ಹೊಂದೇ ಹೊಂತಾನೆ. ಯಾವುದದು? ಎಚ್ಚರ, ಕನಸು ಮತ್ತೆ ನಿದ್ದೆ. ಎಚ್ಚರ, ನಾವೆಲ್ಲ ಎಚ್ಚರದಲ್ಲೇ ಇರ್ತೇವೆ, ಆದ್ರೆ ಅದರ ಅರಿವೇ ನಮಗೆ ಇರಲ್ಲ. ಕನಸು ಹಾಗೆ ನಿದ್ದೆ,
ಈ ಎಚ್ಚರಕ್ಕೆ ಪರಮಾತ್ಮನ ಒಂದು ರೂಪ ನಿಯಾಮಕವಾಗಿದೆ, ಅದು ವಿಶ್ವನಾಮಕ ಪರಮಾತ್ಮ ಅಂತ ಅವನನ್ನು ಕರೀತಾರೆ. ಈ ವಿಶ್ವನಾಮಕ ಪರಮಾತ್ಮನಿಗೆ ಏಕೋನವಿಂಶತಿ ಮುಖ ಉಪನಿಷತ್ತು ಹೇಳುತ್ತೆ. ಸಪ್ತಾಂಗ, ಎಲ್ಲಿ ಈ ವಿಶ್ವನಾಮಕ ಪರಮಾತ್ಮನ ವಾಸ ಅಂತ ಹೇಳ್ತಾ 19 ಮುಖ ಉಳ್ಳ ಈ ವಿಶ್ವನಾಮಕ ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನ ಬಲಗಣ್ಣಿನಲ್ಲಿ ವಾಸವನ್ನ ಮಾಡ್ಕೊಂಡು ಇರ್ತಾನೆ. ಹೀಗೆ ಬಲಗಣ್ಣಿನಲ್ಲಿ ವಾಸ ಮಾಡಿಕೊಂಡು ಎಚ್ಚರದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಿಗೂ ಕೂಡ ನಿಯಾಮಕನಾಗಿ ನಮ್ಮ ರಕ್ಷಕನಾಗಿ ಈ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. ಇನ್ನ ಕನಸು, ಕನಸು ಅಂದರೆ ಈ ಕಡೆ ಎಚ್ಚರವೂ ಅಲ್ಲ, ಈ ಕಡೆ ನಿದ್ದೆಯೂ ಅಲ್ಲ. ಎಚ್ಚರ ಹಾಗೆ ನಿದ್ದೆಯ ಮಧ್ಯದ ಅವಸ್ಥಿತಿಯನ್ನೇ ಕನಸು ಅಂತ ಶಾಸ್ತ್ರಕಾರರು ಕರೆದು. ಅದಕ್ಕೋಸ್ಕರವೇ ಯಾವುದಾದ್ರೂ ಕೆಟ್ಟ ಕನಸನ್ನ ಕಂಡರೆ ಅಥವಾ ಯಾವುದಾದ್ರೂ ಒಳ್ಳೆ ಕನಸನ್ನ ಕಂಡರೆ ಆಗ ತಕ್ಷಣಕ್ಕೆ ನಮಗೆ ಎಚ್ಚರ ಆಗತ್ತೆ. ಅದೇ ನಿದ್ದೆಯಲ್ಲಿದ್ದರೆ ನಮಗೆ ತಕ್ಷಣಕ್ಕೆ ಎಚ್ಚರ ಆಗೋದಿಲ್ಲ. ನಿದ್ದೆ ಇದ್ರೆ ತುಂಬಾ ಪ್ರಯತ್ನ ಪೂರ್ವಕವಾಗಿ ಬಿಸಿದಾಗ ಮಾತ್ರ ಆ ನಿದ್ರಾವಸ್ಥೆಯಿಂದ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಎಚ್ಚರ ಹಾಗೂ ನಿದ್ದೆ ಇವೆರಡರ ಮಧ್ಯದ ಅವಸ್ಥೆಯನ್ನೇ ಶಾಸ್ತ್ರಕಾರರು ಕನಸು, ಸ್ವಪ್ನ ಅಂತ ಈ ರೀತಿಯ ಕರೆದು. ಯಾವಾಗ ಈ ವಿಶ್ವನಾಮಕ ಪರಮಾತ್ಮ ಜಾಗ್ರದ ಅವಸ್ಥೆಯ ಸ್ವಿಚ್ ಅನ್ನ ಆಫ್ ಮಾಡ್ತಾನೋ ಆಗ ಈ ಸ್ವಪ್ನಾವಸ್ಥೆಗೆ ನಿಯಾಮಕನಾದಂತಹ ತೈಜಸ ನಾಮಕ ಪರಮಾತ್ಮ ಆ ಸ್ವಿಚ್ ಅನ್ನ ಆನ್ ಮಾಡ್ತಾನೆ. ನೋಡಿ, ಇವತ್ತಿನ ದಿನ ಪ್ರಪಂಚದಲ್ಲಿ ಕೋಟಿ ಕೋಟಿ ಜೀವರಾಶಿಗಳೆಲ್ಲವೂ ಕೂಡ ಇದ್ದಾವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನಸು ಬೀಳದೇ ಇರುವಂತ ಮನುಷ್ಯ ಜಗತ್ತಿನಲ್ಲಿ ಯಾರಾದರೂ ಕೂಡ ಇದ್ದಾನ? ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಒಂದೊಂದು ವಿಧವಾದ ಕನಸನ್ನ ಕಂಡೇ ಕಾಣ್ತಾನೆ. ಆ ಕನಸು ನಾವು ಹಿಂದೆ ಅಂದುಕೊಂಡಿರುವಂತಹದ್ದು ಆಗಿರಬಹುದು, ಅಥವಾ ಮುಂದೆ ನಮ್ಮ ಜೀವಮಾನದಲ್ಲಿ ಬರುವಂತಹ ಯಾವುದಾದ್ರೂ ಕೂಡ ಒಂದು ಸೂಚನೆಯನ್ನ ಆ ಪರಮಾತ್ಮ ಕನಸಿನಲ್ಲಿ ನಮಗೆ ಕೊಡ್ತಾನೆ. ಶಾಸ್ತ್ರ ಹೇಳುತ್ತೆ, ತುಂಬಾ ಸಾತ್ವಿಕನಾಗಿರ್ತಕ್ಕಂಥ ವ್ಯಕ್ತಿಗೆ ಏನಾದ್ರೂ ಕೂಡ ಕನಸಿನಲ್ಲಿ ತುಂಬಾ ಅನಿಷ್ಟದ ಒಂದು ಕೆಟ್ಟ ಪಾಪದ ಕೆಲಸ ಏನಾದ್ರೂ ಕೂಡ ಆ ಮಾಡುವಂತಹ ಕನಸು ಬಿದ್ದರೆ ನಾವು ಅನ್ಕೋಬೇಕಂತೆ, ನಾನು ಎಚ್ಚರ ಇದ್ದಾಗ ಆ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದೆ, ಪರಮಾತ್ಮ ಕನಸು ಎಂಬ ಪ್ರಪಂಚದಲ್ಲಿ ಅದನ್ನ ಸೃಷ್ಟಿ ಮಾಡಿ ಅಷ್ಟಕ್ಕೆ ಮುಗಿಸಿ ಬಿಟ್ಟಿದ್ದಾನೆ. ಇಂಥ ಕಾರುಣ್ಯ ಹಾಗಾದ್ರೆ ಪರಮಾತ್ಮನದ್ದು. ಅಷ್ಟೇ ಅಲ್ಲ, ಕೆಲವರಿಗೆಲ್ಲ ಕನಸಿನಲ್ಲಿ ರಾಜನಾಗಿರುವಂತೆ ಕನಸು ಬೀಳದು. ಹಾಗಾದ್ರೆ ಇದಕ್ಕೇನು ಅಂದರೆ, ಇದಕ್ಕೂ ಹೀಗೆ ಜಾಗ್ರದ ಅವಸ್ಥೆಯಲ್ಲಿ ಎಚ್ಚರದಲ್ಲಿ ಇದ್ದಾಗ ಅವನು ರಾಜನಾಗ ಯೋಗ ಇರುತ್ತೆ, ಆ ಯೋಗವನ್ನು ಕನಸಿನಲ್ಲಿಯೇ ಕಳೆದುಕೊಂಡು ಬಿಡ್ತಾನೆ. ಇಂಥ ಒಂದು ಅದ್ಭುತವಾದಂತಹ ಪ್ರಪಂಚವನ್ನ ಪರಮಾತ್ಮ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಮಲಗಿದಾಗ ನಮಗೆ ಸೃಷ್ಟಿಯನ್ನ ಮಾಡಿಕೊಡ್ತಾನೆ ಅಂತ ಹೇಳಿದ್ರೆ ಪರಮಾತ್ಮನ ಅಘಟಿತ ಘಟನಾ ಕರ್ತೃತ್ವ ಶಕ್ತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಆಲೋಚನೆ ಮಾಡಬೇಕು. ಆಚಾರ್ಯ ಮಧ್ವರು ತತ್ವೋದ್ಯೋತ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಕೆಲವೊಂದು ಸಲ ಕನಸು ಬೀಳುತ್ತಾ ಬಂತೆ. ಎಂಥ ಕನಸು ಅಂದ್ರೆ, ನನ್ನ ಕುತ್ತಿಗೆಯನ್ನ ತುಂಡರಿಸಿರುವ ಕನಸು ಬೀಳತ್ತೆ. ನನ್ನ ಕುತ್ತಿಗೆಯನ್ನು ಯಾವತ್ತಾದ್ರೂ ಕೂಡ ನಾನು ತುಂಡರಿಸಿಕೊಳ್ಳಿಕ್ ಸಾಧ್ಯ ಉಂಟೆ? ಈ ಜನ್ಮದಲ್ಲಿ ತುಂಡರಿಸಿಕೊಳ್ಳದಿದ್ದರೂ ಕೂಡ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ತುಂಡರಿಸಿಕೊಂಡಿದ್ದಿ, ಅದರ ಸಂಸ್ಕಾರ ಇರುವ ಕಾರಣದಿಂದ ಈ ನಿನ್ನ ಕನಸಿನಲ್ಲಿ ನಿನ್ನ ಕುತ್ತಿಗೆಯನ್ನ ತಲೆಯನ್ನು ತುಂಡರಿಸಿಕೊಂಡಿರುವಂತ ಕನಸು ನಿಮಗೆ ಬೀಳತ್ತೆ ಅಷ್ಟೇ ಹೊರತು ಇಲ್ಲದೆ ಇರುವಂತ ಅನನುಭೂತ ಆಗದೆ ಇರುವಂತ ಪದಾರ್ಥದ ಸೃಷ್ಟಿ ಪರಮಾತ್ಮ ಯಾವತ್ತೂ ಕೂಡ ಕನಸಿನಲ್ಲಿ ಮಾಡೋದಿಲ್ಲ.
ಇಂಥ ಒಂದು ವಿಚಿತ್ರ ಪ್ರಪಂಚವನ್ನ ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನು ಕೂಡ ಮಲಗಿದಂಥ ಸಮಯದಲ್ಲಿ ಮಾಡ್ತಾನೆ. ಆ ಕನಸಿಗೆ ನಿಯಾಮಕವಾದಂತಹ ರೂಪವೇ ಪರಮಾತ್ಮನ ಇನ್ನೊಂದು ರೂಪ ತೈಜಸ. ಈ ತೈಜಸ ನಾಮಕ ಪರಮಾತ್ಮ ಎಲ್ಲಿರ್ತಾನೆ? ಕಂಠದ ಪ್ರದೇಶದಲ್ಲಿ ಇದ್ದು ಎಲ್ಲ ಮನುಷ್ಯರಿಗೂ ಕೂಡ ಕನಸು ಬೀಳುವಂತೆ ಪ್ರೇರಣೆಯನ್ನು ಮಾಡ್ತಾನಂತೆ ಈ ತೈಜಸ ನಾಮಕ ಪರಮಾತ್ಮ. ಇನ್ನ ಎಚ್ಚರ ಆಯ್ತು, ಕನಸಾಯ್ತು, ಇನ್ನೊಂದು ಅವಸ್ಥೆ ಇದೆ, ಅದನ್ನೇ ನಿದ್ದೆ. ನಿದ್ದೆ ಅಂದ್ರೆ ಯಾವುದು ಎಚ್ಚರವೂ ಅಲ್ಲವೋ, ಯಾವುದು ಸ್ವಪ್ನವೂ ಅಲ್ಲವೋ ಅದನ್ನೇ ನಿದ್ದೆ ಅಂತ ಕರೆದು. ಇಂಥ ನಿದ್ದೆಯಲ್ಲಿ ಪರಮಾತ್ಮನ ಒಂದು ರೂಪ ನಮಗೆ ನಿಯಾಮಕವಾಗಿದೆ, ಅದೇ ಪ್ರಾಜ್ಞನಾಮಕ ಪರಮಾತ್ಮ ಅಂತ ಹೇಳಿ. ಕೃಷ್ಣ ಪರಮಾತ್ಮನಿಗೆ ಯಶೋಧಾದೇವಿ ತುಂಬಾ ಹಠವನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಯಶೋಧಾದೇವಿ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾಳಂತೆ, ಕೃಷ್ಣ ಎಷ್ಟೋ ತುಂಟಾಟವನ್ನ ಮಾಡ್ತೀಯಾ, ನಿದ್ದೆಯನ್ನ ಮಾಡಬಾರದೇನೋ? ಅದಕ್ಕೆ ಕೃಷ್ಣ ಪರಮಾತ್ಮ ಕೇಳ್ತಾನಂತೆ, ಅಮ್ಮ ನಿದ್ದೆ ಅಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಯಶೋಧಾದೇವಿ ಹೇಳ್ತಾಳೆ, ನಿದ್ರಾ ಕಾಂಬ ನಿಮೀಲಿತಾಕ್ಷ ಯುಗಲಃ ಪ್ರಾಜ್ಞಂ ಯದಾ ಲಿಂಗತಿ. ಯಶೋಧಾದೇವಿ ಹೇಳ್ತಾಳಂತೆ, ಕೂಸು ನಿದ್ದೆ ಅಂತ ಹೇಳಿದ್ರೆ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನವೇ ಇದನ್ನೇ ನಿದ್ದೆ ಅಂತ ಕರೆದ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತನ್ನ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಪ್ರತಿಯೊಬ್ಬ ಮನುಷ್ಯ ಪ್ರತಿ ಕ್ಷಣವೂ ಕೂಡ ಕೆಲಸವನ್ನ ಮಾಡ್ತಾನೆ ಇರ್ತಾನೆ. ಕೆಲಸ ಮಾಡದೇ ಇರುವಂತಹ ಕ್ಷಣವೇ ಮನುಷ್ಯನ ಜೀವನದಲ್ಲಿ ಇಲ್ಲ. ಆದ್ದರಿಂದ ನಿದ್ರೆಯೂ ಕೂಡ ಒಂದು ಕೆಲಸವೇ. ನಿದ್ದೆ ಅಂದ್ರೆ ಏನು? ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನವೇ ಇದನ್ನೇ ನಿದ್ದೆ ಅಂತ ಕರೆದು. ಹಾಗಾದ್ರೆ ನೀವು ಎಲ್ಲ ಹೇಗೂ ಕೂಡ ನಿದ್ದೆ ಮಾಡಿದ್ರೆ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನದ ಒಂದು ಪುಣ್ಯ ನಮಗೆ ಸಿಗತ್ತೆ ಅಂತ ಹೇಳಿ ಸಮಯ ಸಿಕ್ಕಾಗೆಲ್ಲವೂ ಕೂಡ ನಿದ್ದೆಯನ್ನ ಮಾಡಲಿಕ್ಕೆ ಹೋಗಬಾರದು. ಶಾಸ್ತ್ರ ಹೇಳುತ್ತೆ, ಹುಟ್ಟಿದ ಮಗು 1 ವರ್ಷ 2 ವರ್ಷದ ತನಕ 12ರಿಂದ 14 ಗಂಟೆಯ ತನಕ ಆ ಮಕ್ಕಳು ಮಲಗಬೇಕಂತೆ. ಅದೇ ಮಕ್ಕಳು ಬೆಳೀತಾ ಬೆಳೀತಾ ಹಾಗೆ ಮುಂದೆ ಬಂದಾಗ ಒಬ್ಬ ಯೌವನವನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಈಗಿನ ಕಾಲದ ವೈದ್ಯರಾಗಲಿ ಅಥವಾ ಇನ್ಯಾರೋ ಬೇರೆ ವ್ಯಕ್ತಿಗಳು ಆರೋಗ್ಯಪೂರ್ಣವಾದ ಜೀವನವನ್ನ ನಡೆಸಲಿಕ್ಕೆ ಪ್ರತಿನಿತ್ಯ ಪ್ರತಿಯೊಬ್ಬ ಪುರುಷ 8 ಗಂಟೆ ನಿದ್ದೆಯನ್ನ ಮಾಡಲೇಬೇಕು. ಅದ್ರ ಶಾಸ್ತ್ರ ಹೇಳುತ್ತೆ, 8 ಗಂಟೆಯ ನಿದ್ದೆಯ ಅವಶ್ಯಕತೆ ಇಲ್ಲ. ಹೊರತು 24 ಗಂಟೆಯಲ್ಲಿ ಕೇವಲ 4ರಿಂದ 6 ಗಂಟೆಯ ತನಕ ನಿದ್ದೆಯನ್ನ ಮಾಡಿದರೆ ಸಾಕಂತೆ. ಉಳಿದ 18 ಗಂಟೆಯ ತನಕ ಕೆಲಸ ಮಾಡುವಂತ ಒಂದು ಸ್ಟೆಮಿನಾ ಪವರ್, ಆ ಸಾಮರ್ಥ್ಯ ಆ ಪರಮಾತ್ಮ ಅವನ ದೇಹದಲ್ಲಿ ಇಟ್ಟಿದ್ದಾನೆ. ಹೀಗಾಗಿ ಯಾವ ಸಾಮರ್ಥ್ಯ ನಮ್ಮಲ್ಲಿ ಇದೆನೋ ಆ ಸಾಮರ್ಥ್ಯದ ಅರಿವು ಇವತ್ತಿನ ದಿನ ನಮಗೆ ಆಗ್ತಾ ಇಲ್ಲ. 6 ಗಂಟೆ ಬಿಡಿ, 8 ಗಂಟೆ ಬಿಡಿ, ಕೆಲವರು ಇವತ್ತಿಗೂ ಕೂಡ ಯೌವನದಲ್ಲಿ ಇರ್ತಕ್ಕಂಥ ವಯಸ್ಕರು, ಮಧ್ಯ ವಯಸ್ಕರು ನಿದ್ದೆ ಮಾಡೋದರಲ್ಲೇ ತಮ್ಮ ಕಾಲವನ್ನು ಕಳೀತಾರೆ. ಇಂಥ ಕೆಲಸವನ್ನ ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗಬಾರದು. ಶಾಸ್ತ್ರಕಾರರು ಹೇಳ್ತಾರೆ, ಸದಾ ಕಾಲ ಶಾಸ್ತ್ರ ಪಾಠ ಪ್ರವಚನ, ಭಗವಂತನ ಹರಿನಾಮ ಸಂಕೀರ್ತನೆ ಇದನ್ನ ಮಾಡ್ತಾ ಇರಬೇಕು. ನಿದ್ದೆ ಬಂತ ಆಚಾರ್ಯರು ಅನನ್ಯಾಖ್ಯಾನ ಗ್ರಂಥದಲ್ಲಿ ಹೇಳ್ತಾರೆ, ಅತ್ಯಶಕ್ಯೇತು ನಿದ್ರಾದವು. ತುಂಬಾ ಇನ್ನೇನ್ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ
ಆಗ ಪುಸ್ತಕ ಮುಚ್ಚಿ ಮಲಗಿಕೋ. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚರೆ. ಅಪ್ಪಿ ತಪ್ಪಿ ಮಧ್ಯದಲ್ಲೇನಾದರೂ ಕೂಡ ನಿದ್ದೆಯಿಂದ ಎಚ್ಚರ ಆದರೆ ಮತ್ತೆ ಪುನಃ ಎದ್ದು ಗೋವಿಂದನ ನಾಮಸ್ಮರಣೆಯನ್ನ ಮಾಡಿ ಮತ್ತೆ ಪುನಃ ಶಾಸ್ತ್ರಾಧ್ಯಯನವನ್ನು ಮಾಡಲಿಕ್ಕೆ ಆರಂಭ ಮಾಡುವುದು. ಹೀಗೆ ಶಾಸ್ತ್ರಕಾರರು ನಮಗೆ ನಿದ್ದೆ ವಿಷಯದಲ್ಲಿ ಕೊಟ್ಟಂತಹ ಒಂದು ಸಲಹೆ. ಇಂಥ ಸಲಹೆಯನ್ನ ನಾವು ಜೀವನದಲ್ಲಿ ಮಾಡಬೇಕು. ಹೀಗೆ ಮತ್ತಷ್ಟೇ ಅಲ್ಲ, ಉಪನಿಷತ್ತು ಹೇಳುತ್ತೆ, ನಮಗೆಲ್ಲ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾವು. ಸುಖ ಮಾತ್ರ ಬೇಕು, ದುಃಖದ ಲವಲೇಶವೂ ಕೂಡ ಬೇಡ ಅಂತ ಪ್ರತಿಯೊಬ್ಬ ಮನುಷ್ಯ ಅಪೇಕ್ಷೆಯನ್ನು ಪಡ್ತಾನೆ. ಅದು ಪರಮಾತ್ಮ ವಾಸ ಮಾಡ್ತಕ್ಕಂತ ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತ ಇಲ್ಲ. ನಾವು ಪ್ರತಿನಿತ್ಯ ನಮಗೆ ಪರಮಾತ್ಮ ಮೋಕ್ಷ ಸುಖ ನಮಗಾಗುವಂತೆ ನೋಡ್ಕೋತಾನೆ. ಅದ್ ಯಾವಾಗ ಗೊತ್ತಾ? ಪ್ರತಿಯೊಬ್ಬ ಮನುಷ್ಯ ನಿದ್ದೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವನ ಸ್ವರೂಪ ಸುಖದ ಆನಂದದ ಆವಿರ್ಭಾವ ಅವನಿಗಾಗತ್ತೆ. ಆದರೆ ಆ ಆನಂದ ಆಗಿದೆ ಅನ್ನುವಂತಹ ಜ್ಞಾನ ಮಾತ್ರ ಈ ವ್ಯಕ್ತಿಗೆ ಇರೋದಿಲ್ಲ. ಆಚಾರ್ಯರು ಹೇಳ್ತಾರೆ, ನಿದ್ದೆಯಲ್ಲಿಯೂ ಕೂಡ ಯಾವ ವ್ಯಕ್ತಿ ಮಲಗಿರುತ್ತಾನೋ ಆ ವ್ಯಕ್ತಿಗೆ ಕಾಲದ ಜ್ಞಾನ ಇರುತ್ತೆ, ಪದಾರ್ಥದ ಜ್ಞಾನ ಇರುತ್ತೆ, ತನ್ನ ಜ್ಞಾನ ಇರುತ್ತೆ. ಯಾಕೆ? ನಿದ್ದೆಯಿಂದ ಎದ್ದ ತಕ್ಷಣವೇ ಕೇಳ್ತಾರೆ ಎಲ್ಲ, ಹೆಂಗ್ ನಿದ್ದೆ ಆಯಿತು? ಅದು ಹೆಂಗ್ ನಿದ್ದೆ ಆಯ್ತು ಅಂದ್ರೆ, ಇಷ್ಟೊತ್ತಿನ ತನಕ ಅದು ಹೆಂಗ್ ಮಲಗಿದ್ದೆ ನನಗೇ ಗೊತ್ತಿಲ್ಲ, ಅಷ್ಟು ಸುಖವಾಗಿ ನಿದ್ದೆ ಆಯಿತು. ಈ ಜ್ಞಾನ ಹೆಂಗ್ ಗೊತ್ತಾಯ್ತು? ಈ ಜ್ಞಾನ ಹೇಗ್ ಬಂತು? ನಿದ್ದೆಯಲ್ಲಿ ಸುಖವಾಗಿ ನಾನು ನಿದ್ದೆಯನ್ನ ಮಾಡಿದೆ ಅನ್ನೋ ಶಬ್ದ ಪ್ರಯೋಗ ಮಾಡಬೇಕಾದರೆ, ವ್ಯವಹಾರವನ್ನ ಮಾಡಬೇಕಾದರೆ, ಆಗ ನಿದ್ದೆಯಲ್ಲಿ ಇವನಿಗೆ ಸುಖ ಆಗ್ತಾ ಇತ್ತು, ಆದರೆ ಅದರ ಅರಿವು ಮಾತ್ರ ಆಗಿರಲಿಲ್ಲ. ಹೀಗೆ ಸ್ವರೂಪ ಸುಖದ ಆವಿರ್ಭಾವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಪರಮಾತ್ಮ ನಿದ್ದೆಯಲ್ಲಿ ಕೊಡ್ತಾನೆ. ಇಂಥ ಆ ನಿದ್ರಾವಸ್ಥೆಗೆ ಪರಮಾತ್ಮ ಪ್ರಾಜ್ಞನಾಮಕನಾಗಿ ನಿಯಾಮಕನಾಗಿದ್ದಾನೆ. ನೋಡಿ, ಆಚಾರ್ಯರು ಹೇಳ್ತಾರೆ, ಈ ಪರಮಾತ್ಮನ ಯಾವ 3 ರೂಪಗಳಿವೆ, ಈ ಪರಮಾತ್ಮನ 3 ರೂಪಗಳನ್ನ ಪ್ರತಿನಿತ್ಯ ನಾವು ಚಿಂತಿಸಲೇಬೇಕು. ಅದಕ್ಕೋಸ್ಕರವೇ ಪ್ರತಿನಿತ್ಯ ಪೂಜೆಯನ್ನ ಮಾಡಬೇಕಾದರೆ, ನಿರ್ಮಾಲ್ಯವನ್ನ ಸ್ವೀಕಾರ ಮಾಡಬೇಕಾದರೆ ಪರಮಾತ್ಮನ ಈ 3 ರೂಪಗಳ ಚಿಂತನೆಯನ್ನು ವಿಶೇಷವಾಗಿ ಮಾಡಬೇಕು. ವಿಶ್ವಾಯ ನಮಃ, ತೈಜಸಾಯ ನಮಃ, ಪ್ರಾಜ್ಞಾಯ ನಮಃ, ತುರ್ಯಾಯ ನಮಃ ಅಂತ ಹೇಳಿ ಆ 3 ಬಾರಿ ತೀರ್ಥವನ್ನ ಪರಮಾತ್ಮನ ಈ 3 ಅವಸ್ಥಾ ಪ್ರೇರಕವಾಗಿರ್ತಕ್ಕಂತಹ ರೂಪಗಳ ಚಿಂತನೆಯೊಂದಿಗೆ ನಾವು ಸ್ವೀಕಾರ ಮಾಡಬೇಕು. ಯಾಕೆ? 3 ಅವಸ್ಥೆಗಳಲ್ಲಿಯೂ ಪರಮಾತ್ಮ ನಮ್ಮಲ್ಲಿ ನಿಂತು ರಕ್ಷಣೆ ಮಾಡ್ತಾನೆ ಅಂದ್ರೆ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡದೆ ಹೋದ್ರೆ ಎಂಥ ಕೃತಜ್ಞರು ನಾವು. ಅದಕ್ಕೋಸ್ಕರವೇ ನಾವೆಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣವೇ ಭಗವಂತನ ಅನೇಕ ತತ್ವಾಭಿಮಾನಿ ದೇವತೆಗಳಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕಂತೆ. ನಮೋವಸ್ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವಹಿ. ಎಲೇ ತತ್ವಾಭಿಮಾನಿ ದೇವತೆಗಳೇ, ನನ್ನ ಇಂದ್ರಿಯಗಳಲ್ಲಿ ನೆಲೆಸಿ ನನ್ನ ಎಲ್ಲ ಇಂದ್ರಿಯಗಳು ಕೂಡ ಧರ್ಮ ಮಾರ್ಗದಲ್ಲಿಯೇ ಪ್ರವೃತ್ತಿ ಆಗುವಂತೆ ನಮಗೆ ಅನುಗ್ರಹವನ್ನ ಮಾಡಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡಬೇಕಂತೆ ಆ ತತ್ವಾಭಿಮಾನಿ ದೇವತೆಗಳಿಗೆ. ಹೀಗೆ ಆ ದೇವತೆಗಳಿಗೆ ಪ್ರಾರ್ಥನೆಯನ್ನ ಮಾಡೋದರ ಮೂಲಕ ಪರಮಾತ್ಮನ ಈ 3 ರೂಪಗಳ ಚಿಂತನೆಯನ್ನ ನಾವು ಪ್ರತಿನಿತ್ಯ ಅವಶ್ಯವಾಗಿ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹೀಗೆ ಯಾವ ಪರಮಾತ್ಮನ ಈ 3 ಅವಸ್ಥೆಗಳ ನಿಯಾಮಕವಾದ ರೂಪಗಳು ಇದ್ದಾವೋ ಆ ರೂಪಗಳಂತೆ ಆ ವೆಂಕಟನಾಥರ ಕುತ್ತಿಗೆಯಲ್ಲಿ ಇರತಕ್ಕಂತಹ 3 ರೇಖೆಗಳು ತೋರ್ತಾ ಇದೆ. ಒಂದು ರೇಖೆಯಲ್ಲಿ ವಿಶ್ವನಾಮಕ ಪರಮಾತ್ಮ, ಇನ್ನೊಂದು ರೇಖೆಯಲ್ಲಿ ತೈಜಸ ನಾಮಕ ಪರಮಾತ್ಮ, ಇನ್ನೊಂದು ರೇಖೆಯಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ. ಆ 3 ರೇಖೆಗಳಲ್ಲಿ ಹೀಗೆ ಪರಮಾತ್ಮನ 3 ರೇಖೆಗಳು ತೋರ್ತಾ ಇದ್ದಾವೋ ಏನೋ ಅಂತ ಹೇಳಿ ನಮಗೆ ತೋರ್ತಾ ಇದೆ ಅಂತ ಕವಿಗಳು ವರ್ಣನೆಯನ್ನು ಮಾಡ್ತಾರೆ. ಆಚಾರ್ಯರು ಇದಕ್ಕೆ ಭಾಷ್ಯವನ್ನ ಬರಿಬೇಕಾದ್ರೂ ಕೂಡ
ಪ್ರಮಾಣ ಶ್ಲೋಕವನ್ನ ಉದಾಹರಣೆಯನ್ನ ಕೊಟ್ಟು ನಮಗೆ ತಿಳಿಸ್ತಾರೆ. ದಕ್ಷಿಣಾಕ್ಷಿ ಮುಖೇ ವಿಶ್ವ, ಪ್ರತಿಯೊಬ್ಬ ಮನುಷ್ಯನ ಬಲ ಕಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ, ಮನಸ್ಯಂತಸ್ತು ತೇಜಸಃ ಅಂದ್ರೆ ಕಂಠ ಪ್ರದೇಶದಲ್ಲಿ ತೈಜಸ ನಾಮಕ ಪರಮಾತ್ಮ ಇರ್ತಾನೆ. ಹಾಗೆ ಸುಷುಪ್ತ್ಯವಸ್ಥೆಗೆ ಹೃದಯ ಕಮಲದಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ, ಹೀಗೆ ಒಬ್ಬನೇ ಪರಮಾತ್ಮ 3 ರೂಪಗಳನ್ನು ಧರಿಸಿಕೊಂಡು ನಮ್ಮ ದೇಹದೊಳಗೆ ಇರ್ತಾನೆ. ಜಾಗರಿತಸ್ಥಾನೋ ಬಹಿಪ್ರಜ್ಞಃ ವೈಶ್ವಾನರ ಪ್ರಥಮ ಪಾದಃ, ಸ್ವಪ್ನಸ್ಥಾನೋ ಅಂತಃಪ್ರಜ್ಞಃ ತೇಜಸೋ ತೈಜಸೋ ದ್ವಿತೀಯ ಪಾದಃ, ಸುಷುಪ್ತಿಸ್ಥಾನಃ ಆನಂದ ಭುಕ್ಚೇತೋ ಮುಖಃ ಪ್ರಾಜ್ಞಸ್ತೃತೀಯ ಪಾದಃ ಅಂತ ಹೇಳಿ, ಹೀಗೆ ಆ ಪ್ರಮಾಣಗಳ ಒಂದು ಉಲ್ಲೇಖವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹೀಗೆ ಪರಮಾತ್ಮನ ಈ 3 ರೂಪಗಳಂತೆ ಈ ವೆಂಕಟನಾಥರ ಕುತ್ತಿಗೆಯಲ್ಲಿ ಇರುವಂತಹ 3 ಗೆರೆಗಳು ತೋರ್ತಾ ಇದೆ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ.